ಪಟ್ಟಣದಲ್ಲಿ ಇರುವ ಅಂಬೇಡ್ಕರ್ ಭವನದ ಆವರಣದಲ್ಲಿ ಇದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಂದಿಗೆ 50 ವರ್ಷ ಪೂರೈಸಿದ ಹಿನ್ನೆಲೆ ತುರುವೇಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂಭ್ರಮಾಚರಣೆಯನ್ನು ಆಚರಿಸಲಾಗಿದೆ. ಇದೇ ವೇಳೆ ಮುಖಂಡರುಗಳಾದ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ, ಮುಖಂಡರುಗಳಾದ ಡಾಕ್ಟರ್ ಚಂದ್ರು, ಡೊಂಕಿಹಳ್ಳಿ ರಾಮಣ್ಣ, ಕುಣಿಕೇನಹಳ್ಳಿ ಜಗದೀಶ್ ಇನ್ನೂ ಹಲವಾರು ಮುಖಂಡರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಗಿ ಹೋರಾಟ ಮಾಡಿದ ನೆನಪುಗಳನ್ನು ನಮ್ಮ ಮಾಧ್ಯಮದ ಮುಂದೆ ಹಂಚಿಕೊಂಡಿದ್ದಾರೆ. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಗಿ 50 ವರ್ಷ ತುಂಬುತ್ತಾ ಇರುವ ಈ ಸಂದರ್ಭದಲ್ಲಿ ತುರುವೇಕೆರೆಯ ಎಲ್ಲ ಸಮಾನ ಮನಸ್ಕ ಬಂಧುಗಳು ಮತ್ತು ಪ್ರಗತಿಪರ ಚಿಂತಕರು ಮತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಒಡನಾಡಿಗಳು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದಲಿತ ಸಂಘರ್ಷ ಸಮಿತಿಯ ಈ 50ನೇ ವರ್ಷದ ವರ್ಷಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ. 1974ನೇ ಇಸ್ವಿಯಲ್ಲಿ ಭದ್ರಾವತಿಯಲ್ಲಿ ಆರಂಭಗೊಂಡ ಈ ದಲಿತ ಸಂಘರ್ಷ ಸಮಿತಿಯ ಒಂದು ಹೋರಾಟದ ಫಲ ಏನಿದೆ, ಈ ಫಲದಿಂದ ನಮ್ಮ ಕರ್ನಾಟಕದಲ್ಲಿ ಶೋಷಿತರ ಮೇಲೆ ಆಗ್ತಿದ್ದಂಥ ಅನ್ಯಾಯ, ದಬ್ಬಾಳಿಕೆ ಇವುಗಳನ್ನು ಮೆಟ್ಟಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದು, ಇದೇ ಸಂದರ್ಭದಲ್ಲಿ ಶೋಷಿತರಿಗೆ ಆಗ್ತಿದ್ದಂಥ ಅನ್ಯಾಯಗಳ ವಿಚಾರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಲವಾರು ಚಳುವಳಿಗಳು ರೂಪುಗೊಂಡವು. ಆ ಚಳುವಳಿಯ ಸಂದರ್ಭದಲ್ಲಿ ಏನು ನಮಗೆ ಇವತ್ತ PTCL ಕಾಯ್ದೆ ಅಂತ ನಾವು ಏನು ಹೇಳ್ತಾ ಇದ್ದೀವೋ, ನಮ್ಮ ದಲಿತರಿಂದ ದೌರ್ಜನ್ಯಕ್ಕೆ ಒಳಗಾಗಿ ಜಮೀನನ್ನು ಆಕ್ರಮಿಸಿಕೊಂಡಂಥ ಸವರ್ಣೀಯರಿಂದ ಈ ಜಮೀನನ್ನು ವಾಪಸ್ ಪಡೆಯುವ ಒಂದು ಕಾಯ್ದೆಯನ್ನು ರೂಪುಗೊಳ್ಳೋದಕ್ಕೆ ದಲಿತ ಸಂಘರ್ಷ ಸಮಿತಿಯ ಒಂದು ಹೋರಾಟವೇ ಕಾರಣ ಆಯಿತು. ಅದೇ ರೀತಿ ಚಂದ್ರಗುತ್ತೆಯಲ್ಲಿ ನಮ್ಮ ಹರಿಜನರ ಮೇಲೆ ನಡೀತಿದ್ದಂಥ ಈ ಏನು ಬೆತ್ತಲೆ ಸೇವೆಯ ಒಂದು ಕ್ರೂರ ವ್ಯವಸ್ಥೆ ಇತ್ತಲ್ಲ, ಅದನ್ನು ಹೋಗಲಾಡಿಸಲಿಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಒಂದು ಭಾರಿ ಹೋರಾಟ ನಡೀತು. ಆ ಒಂದು ಹೋರಾಟದ ಫಲವಾಗಿ ರಾಜ್ಯಾದ್ಯಂತ ಬೆತ್ತಲೆ ಸೇವೆಯನ್ನು ಸರ್ಕಾರ ತತ್ಕ್ಷಣವೇ ನಿಷೇಧಿಸುವಂಥ ಒಂದು ಮಹತ್ತರವಾದ ತೀರ್ಮಾನ ಕೈಗೊಳ್ಳಿತು. ಅದೇ ರೀತಿ ನಮ್ಮ ಬರೀ ದಲಿತರಷ್ಟೇ ಅಲ್ಲ, ಬೇರೆ ಜನಾಂಗದವರಿಗೂ ಕೂಡ ಶೋಷಣೆ ಆಗುವಂಥ ಒಂದು ಸಂದರ್ಭದಲ್ಲಿ ಅನುಸೂಯಮ್ಮನ ಒಂದು ಪ್ರಕರಣ ನಡೆಯುತ್ತೆ ಕೋಲಾರದಲ್ಲಿ. ಆ ಪ್ರಕರಣದಲ್ಲೂ ಕೂಡ ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳು ಅದನ್ನು ವಿರೋಧಿಸಿ ಅವರಿಗೆ ನ್ಯಾಯ ಕೊಡಿಸ್ತಾರೆ. ಇದೇ ರೀತಿ ದಲಿತ ಸಂಘರ್ಷ ಸಮಿತಿ 74ರಿಂದ ಇದುವರೆಗೂ ಕೂಡ ಉದ್ದೇಶ ಒಂದೇ ಆಗಿ ಎಲ್ಲ ದೌರ್ಜನ್ಯಗಳನ್ನ ಮೆಟ್ಟಿ ನಿಂತು ಹೋರಾಟಗಳನ್ನು ಮಾಡ್ತಾ ಇದೆ. ಅದರ ಹೋರಾಟದ ಪರವಾಗಿ ನಾವು ಇವತ್ತು ಒಂದು ಅಭಿವೃದ್ಧಿ ಕಾಣ್ತಾ ಇದ್ದೀವಿ, ಜೊತೆಗೆ ಸ್ವತಂತ್ರವಾಗಿದ್ದೀವಿ. ಈ ಒಂದು ಸ್ವತಂತ್ರನ ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಇದನ್ನು ಒಗ್ಗೂಡ್ಕೊಂಡು ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ತುರುವೇಕೆರೆ ನಗರ ಸಂಚಾಲಕ ಶಿವರಾಜು, ಬಿಗಿನೇಹಳ್ಳಿ ಪುಟ್ಟರಾಜು, ರಾಮಣ್ಣ, ಮಹಿಳಾ ತಾಲೂಕು ಸಂಚಾಲಕಿ ನಂದಿನಿ, ಸಾವಿತ್ರಮ್ಮ, ಅನ್ನಪೂರ್ಣ ಇನ್ನು ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇದೇ ವೇಳೆ ತಾಲೂಕಿನ ನೂರಾರು ಕಾರ್ಯಕರ್ತರುಗಳಿಗೆ ಸಿಹಿಯನ್ನ ಹಂಚಿ ವಿವಿಧ ಕ್ರಾಂತಿಗಳನ್ನ ಮಾಡಿ ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಸೇರಿ ತುರುವೇಕೆರೆ ತಾಲೂಕಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣಪ್ಪರು ಹೇಳಿದರು, ನಾನು ಹೋರಾಟದ ಅಣಚೆಯನ್ನು ಕುರ್ಸದಲ್ಲಿ ಹಚ್ಚಿದ್ದೀನಿ, ದಯಮಾಡಿ ಆರಿಸ್ಬೇಡಿ ನೀವು ಆರಿಸ್ಬೇಡಿ ಅದನ್ನು ಮತವನ್ನು ದಯಮಾಡಿ ಎಳ್ಕೊಂಡು ಹೋಗಿ, ಸಾಧ್ಯವಾದರೆ ಆಗಲಿಲ್ಲ ಅಂತಂದರೆ ನೀವು ಅಲ್ಲೇ ಬಿಡಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಸಂಘಟನೆ ನಾವು ಹೊಸದಾಗಿ ಈ ತಿಂಗಳು 1ನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 47, 74, 75 ರಿಜಿಸ್ಟರ್ ನಂಬರ್ನ ಸಂಘಟನೆಯ ನೂತನ ತಾಲೂಕು ಸಂಚಾಲಕರಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಅದರ ಮೊದಲ ಈ ಒಂದು ಕಾರ್ಯಕ್ರಮ ಈ ದಿನ ನಾವು ನೀವು ಎಲ್ಲ ಸೇರಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳು.